ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. 77 ಇದೆ. ಕಾನೂನಾತ್ಮಕವಾಗಿ ಏನು ಕ್ರಿಯೆ ನಡೀಬೇಕೋ ನಡೆಯುತ್ತೆ. ಅದರಲ್ಲಿ ಯಾವುದೇ ಹಸ್ತಕ್ಷೇಪ ಆಗಲಿ, ಯಾವುದೇ ರೀತಿಯ ಒತ್ತಡಗಳಾಗಲಿ ನಾವು ಮಾಡೋದಿಲ್ಲ. ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಈಗಾಗಲೇ ಸ್ಪಷ್ಟ ಮಾಡಿದ್ದಾರೆ. ನಾವು ಈ ವಿಚಾರದಲ್ಲಿ SITಗಳು ಇದ್ದಾವೆ ಮತ್ತು ಕ್ರಿಮಿನಲ್ ಕೇಸ್ಗಳು, ಈಗ ಕ್ರಿಮಿನಲ್ ಕೇಸು ಹೊಳೆನರಸೀಪುರದಲ್ಲಿ ಸ್ಟೇಷನ್ನಲ್ಲಿ ಬುಕ್ ಆಗಿರ್ತಕ್ಕಂಥದ್ದು. ಅಲ್ಲಿನ ತನಿಖಾಧಿಕಾರಿಗಳು ನಿಯಮಾನುಸಾರ ತನಿಖೆ ಮಾಡ್ತಾರೆ. ಮತ್ತು ಸರ್ಕಾರದಿಂದ ಆಗಲಿ SIT ಮೇಲಾಗಲಿ ಯಾವುದೇ ಅಧಿಕಾರಿಯ ಮೇಲಾಗಲಿ ಯಾವುದೇ ರೀತಿಯ ಒತ್ತಡವನ್ನು ನಾವು ಮಾಡೋದಿಲ್ಲ. ಅವರು ಸರ್ವ ಸ್ವತಂತ್ರ ಇದ್ದಾರೆ. ಕಾನೂನನ್ವಯ ಅದನ್ನು ಜರುಗಿಸಬೇಕು ಅಂತಕ್ಕಂಥದ್ದು ನಮ್ಮ ಅಭಿಲಾಷೆ. ಮೇಲಿಂದ ಮೇಲೆ ಈ ಪ್ರಕರಣಗಳು ಬರ್ತಾ ಇರೋದ್ರಿಂದ ಎಷ್ಟು ಮಟ್ಟಿಗೆ ಇದಾಗ್ತಾ ಇದೆ ಅಂತ ಅಲ್ಲ, ಇದಕ್ಕೆ ನಾನೇ ಪ್ರತಿಕ್ರಿಯೆ ಕೊಡಬೇಕು. ಇಡೀ ವಯಸ್ಸಿನಲ್ಲಿ ಸರ್ ಒಬ್ಬ ಮಾಜಿ ಪ್ರಧಾನಿ ಆದಂಥವ್ರು ಇದನ್ನೆಲ್ಲ ಬಹಳ ದುರದೃಷ್ಟಕರ. ಇಡೀ ವಯಸ್ಸಲ್ಲಿ ಅವರಿಗೆ ಮಾನಸಿಕವಾಗಿ ಈ ರೀತಿ ಹಿಂಸೆ ಆಗ್ತಕ್ಕಂಥ ಪ್ರಸಂಗಗಳು ಜರುಗಿದೆ ಅಂದಾಗ ಯಾರೇ ಆಗಲಿ ಹಿರಿಯರಾದಂಥವ್ರಿಗೆ ಅದು ಒಂದು ಮಾನಸಿಕವಾಗಿ ಹಿಂಸೆ ಕೊಟ್ಟಾಗ ಆಗುತ್ತೆ ಅಂತೇಳಿ ನಾನು ಕೂಡ ಭಾವಿಸ್ತೇನೆ. 77 ಇದೆ. ಕಾನೂನಾತ್ಮಕವಾಗಿ ಏನು ಕ್ರಿಯೆ ನಡೀಬೇಕೋ ನಡೆಯುತ್ತೆ. ಅದರಲ್ಲಿ ಯಾವುದೇ ಹಸ್ತಕ್ಷೇಪ ಆಗಲಿ, ಯಾವುದೇ ರೀತಿಯ ಒತ್ತಡಗಳಾಗಲಿ ನಾವು ಮಾಡೋದಿಲ್ಲ. ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಈಗಾಗಲೇ ಸ್ಪಷ್ಟ ಮಾಡಿದ್ದಾರೆ. ನಾವು ಈ ವಿಚಾರದಲ್ಲಿ SITಗಳು ಇದ್ದಾವೆ ಮತ್ತು ಕ್ರಿಮಿನಲ್ ಕೇಸ್ಗಳು, ಈಗ ಕ್ರಿಮಿನಲ್ ಕೇಸು ಹೊಳೆನರಸೀಪುರದಲ್ಲಿ ಸ್ಟೇಷನ್ನಲ್ಲಿ ಬುಕ್ ಆಗಿರ್ತಕ್ಕಂಥದ್ದು. ಅಲ್ಲಿನ ತನಿಖಾಧಿಕಾರಿಗಳು ನಿಯಮಾನುಸಾರ ತನಿಖೆ ಮಾಡ್ತಾರೆ. ಮತ್ತು ಸರ್ಕಾರದಿಂದ ಆಗಲಿ SIT ಮೇಲಾಗಲಿ ಯಾವುದೇ ಅಧಿಕಾರಿಯ ಮೇಲಾಗಲಿ ಯಾವುದೇ ರೀತಿಯ ಒತ್ತಡವನ್ನು ನಾವು ಮಾಡೋದಿಲ್ಲ. ಅವರು ಸರ್ವ ಸ್ವತಂತ್ರ ಇದ್ದಾರೆ. ಕಾನೂನನ್ವಯ ಅದನ್ನು ಜರುಗಿಸಬೇಕು ಅಂತಕ್ಕಂಥದ್ದು ನಮ್ಮ ಅಭಿಲಾಷೆ. ಕಾನೂನು ಮೇಲಿಂದ ಮೇಲೆ ಈ ಪ್ರಕರಣಗಳು ಬರ್ತಾ ಇರೋದ್ರಿಂದ ಎಷ್ಟು ಮಟ್ಟಿಗೆ ಇದಾಗ್ತಾ ಇದೆ ಅಂತ ಅಲ್ಲ, ಇದಕ್ಕೆ ನಾನೇ ಪ್ರತಿಕ್ರಿಯೆ ಕೊಡಬೇಕು. ಇಡೀ ವಯಸ್ಸಿನಲ್ಲಿ ಸರ್ ಒಬ್ಬ ಮಾಜಿ ಪ್ರಧಾನಿ ಆದಂಥವ್ರು ಇದನ್ನೆಲ್ಲ ಬಹಳ ದುರದೃಷ್ಟಕರ. ಇಡೀ ವಯಸ್ಸಲ್ಲಿ ಅವರಿಗೆ ಮಾನಸಿಕವಾಗಿ ಈ ರೀತಿ ಹಿಂಸೆ ಆಗ್ತಕ್ಕಂಥ ಪ್ರಸಂಗಗಳು ಜರುಗಿದೆ ಅಂದಾಗ ಯಾರೇ ಆಗಲಿ ಹಿರಿಯರಾದಂಥವ್ರಿಗೆ ಅದು ಒಂದು ಮಾನಸಿಕವಾಗಿ ಹಿಂಸೆ ಕೊಟ್ಟಾಗ ಆಗುತ್ತೆ ಅಂತೇಳಿ ನಾನು ಕೂಡ ಭಾವಿಸ್ತೇನೆ. 77 ಇದೆ. ಕಾನೂನಾತ್ಮಕವಾಗಿ ಏನು ಕ್ರಿಯೆ ನಡೀಬೇಕೋ ನಡೆಯುತ್ತೆ. ಅದರಲ್ಲಿ ಯಾವುದೇ ಹಸ್ತಕ್ಷೇಪ ಆಗಲಿ, ಯಾವುದೇ ರೀತಿಯ ಒತ್ತಡಗಳಾಗಲಿ ನಾವು ಮಾಡೋದಿಲ್ಲ. ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಈಗಾಗಲೇ ಸ್ಪಷ್ಟ ಮಾಡಿದ್ದಾರೆ. ನಾವು ಈ ವಿಚಾರದಲ್ಲಿ SITಗಳು ಇದ್ದಾವೆ ಮತ್ತು ಕ್ರಿಮಿನಲ್ ಕೇಸ್ಗಳು, ಈಗ ಕ್ರಿಮಿನಲ್ ಕೇಸು ಹೊಳೆನರಸೀಪುರದಲ್ಲಿ ಸ್ಟೇಷನ್ನಲ್ಲಿ ಬುಕ್ ಆಗಿರ್ತಕ್ಕಂಥದ್ದು. ಅಲ್ಲಿನ ತನಿಖಾಧಿಕಾರಿಗಳು ನಿಯಮಾನುಸಾರ ತನಿಖೆ ಮಾಡ್ತಾರೆ. ಮತ್ತು ಸರ್ಕಾರದಿಂದ ಆಗಲಿ SIT ಮೇಲಾಗಲಿ ಯಾವುದೇ ಅಧಿಕಾರಿಯ ಮೇಲಾಗಲಿ ಯಾವುದೇ ರೀತಿಯ ಒತ್ತಡವನ್ನು ನಾವು ಮಾಡೋದಿಲ್ಲ. ಅವರು ಸರ್ವ ಸ್ವತಂತ್ರ ಇದ್ದಾರೆ. ಕಾನೂನನ್ವಯ ಅದನ್ನು ಜರುಗಿಸಬೇಕು ಅಂತಕ್ಕಂಥದ್ದು ನಮ್ಮ ಅಭಿಲಾಷೆ. ಕಾನೂನು ಮೇಲಿಂದ ಮೇಲೆ ಈ ಪ್ರಕರಣಗಳು ಬರ್ತಾ ಇರೋದ್ರಿಂದ ಎಷ್ಟು ಮಟ್ಟಿಗೆ ಇದಾಗ್ತಾ ಇದೆ ಅಂತ ಅಲ್ಲ, ಇದಕ್ಕೆ ನಾನೇ ಪ್ರತಿಕ್ರಿಯೆ ಕೊಡಬೇಕು. ಇಡೀ ವಯಸ್ಸಿನಲ್ಲಿ ಸರ್ ಒಬ್ಬ ಮಾಜಿ ಪ್ರಧಾನಿ ಆದಂಥವ್ರು ಇದನ್ನೆಲ್ಲ ಬಹಳ ದುರದೃಷ್ಟಕರ. ಇಡೀ ವಯಸ್ಸಲ್ಲಿ ಅವರಿಗೆ ಮಾನಸಿಕವಾಗಿ ಈ ರೀತಿ ಹಿಂಸೆ ಆಗ್ತಕ್ಕಂಥ ಪ್ರಸಂಗಗಳು ಜರುಗಿದೆ ಅಂದಾಗ ಯಾರೇ ಆಗಲಿ ಹಿರಿಯರಾದಂಥವ್ರಿಗೆ ಅದು ಒಂದು ಮಾನಸಿಕವಾಗಿ ಹಿಂಸೆ ಕೊಟ್ಟಾಗ ಆಗುತ್ತೆ ಅಂತೇಳಿ ನಾನು ಕೂಡ ಭಾವಿಸ್ತೇನೆ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.